लक्ष्मीपदे पदाम्बोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये श्रीगुरुभ्यो ಅನ್ವಯ ವ್ಯತಿರೇಕಿ ಇದು ಜಲಕೃತ್ಯ ನೋಡ್ತಾ ಇದ್ದೀವಿ. ಒಂದ್ಸಲ ಹೋಗ್ಬಿಟ್ಟು ಮತ್ತೆ ಇದನ್ನ ಸಮರೈಸ್ ಮಾಡೋಣ. ಪಕ್ಷವ್ಯಾಪಕಂ ಸಪಕ್ಷವೃತ್ತಿ ಸರ್ವವಿಪಕ್ಷ ವ್ಯಾವೃತ್ತಂ ಅನ್ವಯ ವ್ಯತಿರೇಕಿ ಅಂತ ನೋಡಿದ್ದೀವಿ. ಇದು ಅನ್ವಯ ವ್ಯತಿರೇಕಿ ಅಂದರೆ ಏನು ಅಂತ, ಅಂದ್ರೆ ಏನರ್ಥ? ಪಾಸಿಟಿವ್ ಆಗಿಯೂ ಹೇಳ್ಬೋದು, ನೆಗೆಟಿವ್ ಆಗಿಯೂ ಹೇಳ್ಬೋದು ಹಾಗೆಂಬ ಅರ್ಥದಲ್ಲಿ ಬರ್ತದೆ. ಜನರಲ್ ಮೀನಿಂಗ್ ಹೇಳುವುದಾದರೆ, ಪಕ್ಷವ್ಯಾಪಕಂ ಅಂದರೆ ಪಕ್ಷದಲ್ಲಿ ಎಲ್ಲ ಕಡೆ ವ್ಯಾಪಕವಾಗಿ ಇರಬೇಕು. ಸಪಕ್ಷ ವೃತ್ತಿ ಸಪಕ್ಷದಲ್ಲಿ ಇರಬೇಕು. ಸರ್ವ ವಿಪಕ್ಷ ವ್ಯಾವೃತ್ತಂ ಎಲ್ಲಾ ವಿಪಕ್ಷದಿಂದಲೂ ಕೂಡ ಭಿನ್ನವಾಗಿ ಇರಬೇಕು ಅಂತದನ್ನ ಅನ್ವಯ ವ್ಯತಿರೇಕಿ ಅಂತ ಹೇಳ್ತಾರೆ. ವಿಪಕ್ಷ ವ್ಯಾವೃತ್ತಂ ಅನ್ವಯ ವ್ಯತಿರೇಕಿ ಅಂಗೀಕಾರೆ ಅಂದರೆ ವಿಪಕ್ಷ ವ್ಯಾವೃತ್ತಂ ಅಂದರೆ ವಿಪಕ್ಷಗಿಂತ ಭಿನ್ನವಾದದ್ದು ಅಂತ ಅಷ್ಟೇ ಹೇಳಿದರೆ ಅತಿವ್ಯಾಪ್ತಿ ದೋಷ ಬರುತ್ತದೆ. ಎಲ್ಲಿ? ಜೀವತ್ ಶರೀರಂ ಅನಿತ್ಯಂ ಪೃಥಿವೀತ್ವಾತ್ ಅಲ್ಲಿ ಏನಿದೆ? ಜೀವತ್ ಶರೀರಂ ಅನಿತ್ಯಂ, ಶರೀರ ಅಂದ್ರೆ ಈ ಶರೀರ ಅನಿತ್ಯವಾದದ್ದು. ಯಾಕೆ? ಪೃಥಿವೀತ್ವಾತ್ ಪೃಥಿವಿತ್ವ ಇರುವುದರಿಂದ ಹಾಗೆ ಅಂತ. ಪೃಥ್ವಿತ್ವಸ್ಯ ನಿತ್ಯೇ ಗಗನಾದೌ ಅವೃತ್ತೇಹೇ. ಹಾಗೆ ನೋಡಕ್ ಹೋದ್ರೆ ವ್ಯಭಿಚಾರ ಯಾಕೆ ಬಂತು? ಹಾಗೆ ಅಂದ್ರೆ ಪೃಥ್ವಿತ್ವ ಇದೆ. ಇದನ್ನ ಯಾಕೆ ಹೇಳ್ತಾ ಇದ್ದಾರೆ? ನಿತ್ಯವಾದ ಗಗನಾದಿಗಳಲ್ಲಿ ಇಲ್ಲ, ಅದರಿಂದ ಎಲ್ಲಿ ಪೃಥ್ವಿತ್ವ ಇದೆ ಅಲ್ಲಿ ಅನಿತ್ಯತ್ವ ಇದೆ ಹಾಗೆ ಅಂತ ಹೇಳೋಣ. ಹಾಗೆ ಅಂದ್ರೆ ನಿತ್ಯವಾದ ಗಗನದಲ್ಲೂ ಕೂಡ ಪೃಥ್ವಿತ್ವ ಇದೆ. ಎಲ್ಲಿದೆ? ಪರಮಾಣುಗಳಲ್ಲಿ ಇದೆ. ನಿತ್ಯವಾದ ಆಕಾಶದಲ್ಲೂ ಕೂಡ ಪರಮಾಣುಗಳಲ್ಲಿ ಇದೆ, ಪೃಥ್ವಿತ್ವ ಇದೆ. ಅದರಿಂದ ಅಲ್ಲಿ ಪೃಥ್ವಿತ್ವ ಇದ್ರೂ ಕೂಡ ಅದು ಅನಿತ್ಯ ಅಂತ ಹೇಳಿಕ್ ಬರಲ್ಲ, ನಿತ್ಯವಾದದ್ದು. ಅದರಿಂದ ವ್ಯಭಿಚಾರ ದೋಷ ಬಂದು ಅತಿವ್ಯಾಪ್ತಿ ಅಂತ ಈ ಲಕ್ಷಣಕ್ಕೆ ದೋಷ ಬಂತು. ಪೃಥ್ವಿತ್ವಸ್ಯ ನಿತ್ಯೇ ಗಗನಾದೋ ಅವೃತ್ತೇ ಹಾಗೆಂತ ಅತಃ ಸರ್ವ ಇತಿ. ಅದರಿಂದ ಎಲ್ಲಾ ವಿಪಕ್ಷದಿಂದಲೂ ಕೂಡ ಭಿನ್ನವಾಗಿರಬೇಕು ಹಾಗೆ ಅಂತ. ತತ್ರ ಹಂಗೆ ಹೇಳಿದಾಗ ಏನಾಯ್ತು? ಹಾಗೆಂದರೆ ತತ್ರ ಪೃಥ್ವಿತ್ವಸ್ಯ ನಿತ್ಯ ಗಗನಾದವು ಅವೃತ್ತವಪಿ, ನಿತ್ಯವಾದ ಗಗನಾದಿಗಳಲ್ಲಿ ಇಲ್ಲದೇ ಇದ್ರೂ ಕೂಡ ನಿತ್ಯ ಪಾರ್ಥಿವ ಪರಮಾಣು ವೃತ್ತಿ, ನಿತ್ಯವಾದ ಪಾರ್ಥಿವ ಪರಮಾಣುಗಳಲ್ಲಿ ಇದ್ದೇ ಇದೆ. ಅದರಿಂದ ಸರ್ವ ವಿಪಕ್ಷ ವ್ಯಾವೃತತ್ವ ಅಭಾವ ಆಯಿತು. ಅದರಿಂದ ಸರ್ವ ವಿಪಕ್ಷ ವ್ಯಾವೃತತ್ವ ಅದು ಇರೋದಿಲ್ಲ ಅಂತ ಆಯಿತು ಅಂತ ಒಟ್ಟು. ಇನ್ನು ಸರ್ವ ವಿಪಕ್ಷ ವ್ಯಾವೃತ್ತಂ ಅನ್ವಯ ವ್ಯತಿರೇಕಿ ಇತ್ಯುಕ್ತೆ ಹಾಗೆ ಅಂತ. ಅಂದ್ರೆ ಮೂರನೇ ಪದ ಪೂರ್ಣವಾಗಿ ಮೂರನೆಯ ಪದವನ್ನು ತೆಗೆದುಕೊಂಡಿದ್ದಾರೆ. ಸರ್ವ ವಿಪಕ್ಷ ವ್ಯಾವೃತ್ತಂ ಹಾಗೆಂಬ ಅದನ್ನು ಲಕ್ಷಣವಾಗಿ ತೆಗೆದುಕೊಂಡಿದ್ದಾರೆ. ಅದನ್ನ ಅನ್ವಯ ವ್ಯತಿರೇಕಿ ಹಾಗೆ ಅಂತ ಹೇಳಿದ್ರೆ ತಾವತ್ಯುಕ್ತೆ ದೇವದತ್ತಾದೋ ಅತಿವ್ಯಾಪ್ತಿ, ದೇವದತ್ತ ಮುಂತಾದವರಲ್ಲಿ ಅತಿವ್ಯಾಪ್ತಿ ಬಂತು. ಯಾಕೆ? ಅವರು ಕೂಡ ಏನಾಗಿದ್ದಾರೆ? ಸರ್ವ ವಿಪಕ್ಷ ವ್ಯಾವೃತ್ತವೇ ಆಗಿದ್ದಾರೆ ಅವರು ಕೂಡ. ಅದರಿಂದ ತದ್ವಾರಣಾಯ ಸಪಕ್ಷ ವೃತ್ತಿ ಇತಿ, ಸಪಕ್ಷದಲ್ಲಿ ಇರಬೇಕು ಹಾಗೆ ಅಂತ. ತಾವದ್ಯುಕ್ತೆ ದೇವದತ್ತಃ ಸರ್ವಜ್ಞಃ ಸರ್ವಕರ್ತೃತ್ವ ಇತಿ ಸ್ವರೂಪಾಸಿದ್ಧೇ ಅತಿವ್ಯಾಪ್ತೇ ಅತಃ ಪಕ್ಷವೃತ್ತಿ ಇತ್ಯುಕ್ತಂ ಹಾಗೆ ಸೇರಿಸಿದ್ದಾರೆ. ದೇವದತ್ತಃ ಸರ್ವಜ್ಞ, ದೇವದತ್ತ ಏನಾಗಿದ್ದಾನೆ? ಸರ್ವಜ್ಞ ಅಂತ ನಾವು ಅನುಮಾನದಿಂದ ಸಾಧನೆ ಮಾಡ್ತೀವಿ. ಯಾಕೆ? ಸರ್ವಕರ್ತೃತ್ವ ಎಲ್ಲವನ್ನು ಮಾಡ್ತಾನೆ ಹಾಗೆ ಅಂತ. ಇದು ಸ್ವರೂಪತಃ ಅಸಿದ್ಧಿ. ಯಾಕೆ? ಪರಮಾತ್ಮನನ್ನು ಬಿಟ್ಟು ಯಾರು ಕೂಡ ಸರ್ವಜ್ಞರಲ್ಲ, ಸರ್ವಕರ್ತೃ ಅಲ್ಲ. ಅದರಿಂದ ಅತಿವ್ಯಾಪ್ತಿ ಬಂತು. ಅದರಿಂದ ಪಕ್ಷವೃತ್ತಿ ಇತ್ಯುಕ್ತಂ, ಪಕ್ಷವೃತ್ತಿ ಪಕ್ಷದಲ್ಲಿ ಇರಬೇಕು ಹಾಗೆ ಅಂತ. ಸ್ವರೂಪ ಸಿದ್ಧಿ ಇರಬಾರ್ದು ಅಂತ ಒಟ್ಟು. ತಾವದ್ಯುಕ್ತೆ ಪರ್ವತ ಹೃದೌ ವನ್ನಿಮಂತೌ ಧೂಮತ್ವಾತ್ ಅಂತ ಒಂದು ಅನುಮಾನ. ಇಲ್ಲಿ ಭಾಗಸಿದ್ಧಿ ಅಂತ ಬಂತು ನೋಡಿ. ಪರ್ವತ ಹೃದ, ಪರ್ವತ ಅಂದ್ರೆ ಬೆಟ್ಟ, ಹೃದ ಅಂದ್ರೆ ಒಂದು ಕೊಳ, ಸರೋವರ. ಪರ್ವತ ಸರೋವರಗಳಲ್ಲಿ ವನ್ನಿಮಂತವು ಅಗ್ನಿ ಉಳ್ಳದ್ದಾಗಿದೆ. ಯಾಕೆ? ಧೂಮ ಕಾಣ್ತಾ ಇರುವುದರಿಂದ ಹಾಗೆ. ಸಾಧ್ಯ ಉಂಟಾ?
ಪರ್ವತದಲ್ಲಿ ಬೇಕಾದ್ರೆ ಇರಬಹುದು, ಸರೋವರದಲ್ಲಿ ವನ್ನಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಭಾಗ ಸಿದ್ಧಿ ಅಂದ್ರೆ ಪಕ್ಷದ ಒಂದು ಭಾಗದಲ್ಲಿ ಸಾಧ್ಯ ಇರುತ್ತದೆ, ಒಂದು ಭಾಗದಲ್ಲಿ ಸಾಧ್ಯ ಇಲ್ಲದೆ ಇರೋದನ್ನ ಭಾಗ ಸಿದ್ಧಿ ಅಂತ. ಆ ಒಂದು ಅನುಮಾನದಲ್ಲಿ ಅತಿವ್ಯಾಪ್ತಿ ದೋಷ ಬಂತು. ಅದರಿಂದ ಪಕ್ಷ ವ್ಯಾಪಕ ಅಂತ ಇಲ್ಲದೆ ಹೇಳಿದಾಗ ತದ್ವಾರಣಾಯ ಪಕ್ಷ ವ್ಯಾಪಕಂ ಹಾಗೆ ಅಂತ ಒಟ್ಟು. ಇಷ್ಟು ಹೇಳಿದಾಗ ಧೂಮವತ್ವಸ್ಯ ಹೃದಯ ಅಭಾವೇನ ಪಕ್ಷ ವ್ಯಾಪಕತ್ವ ಅಭಾವ. ಅದರಿಂದ ಈ ಒಂದು ಪಕ್ಷ ವ್ಯಾಪಕ ಸೇರಿದ್ರಿಂದ ಅಭಾವ ದೋಷ ಬರೋದಿಲ್ಲ ಹಾಗೆ ಅಂತ, ಅತಿವ್ಯಾಪ್ತಿ ದೋಷ ಬರೋದಿಲ್ಲ ಹಾಗೆ ಅಂತ. ಇಷ್ಟು ಇದರ ವಿಚಾರವನ್ನು ಹೇಳಿ ತದ್ವಿವಿಧಂ ಹಾಗೆಂತ ಹೇಳ್ತಾರೆ. ಅಂದ್ರೆ ಇಷ್ಟು ದಿವಸ ಇಷ್ಟೊತ್ತು ನಾವೇನ್ ನೋಡಿದ್ದೀವಿ ಹಾಗೆಂದ್ರೆ ವ್ಯಾಪ್ತಿಯ ಮೂರು ಬಗೆ: ಕೇವಲಾನ್ವಯಿ, ಕೇವಲ ವ್ಯತಿರೇಕಿ, ಅನ್ವಯ ವ್ಯತಿರೇಕಿ ಹಾಗೆ ಅಂತ ನ್ಯಾಯಿಕರು ಮೂರು ವಿಧವಾಗಿ ಅದನ್ನು ವಿಭಾಗ ಮಾಡಿದ್ದಾರೆ ಹಾಗೆ ಅಂತ. ತದ್ವಿವಿಧಂ ಹಾಗೆಂತ ಅದನ್ನು ಮತ್ತೆ ಎರಡು ರೀತಿಯಾಗಿ ವಿಭಾಗ ಮಾಡ್ತಾರೆ, ಅದನ್ನು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.